ಫ್ರೀಡಮ್ ಸ್ಟ್ರಗಲ್ನ ನಾವು ಮೂರು ಪಾರ್ಟ್ ಅಥವಾ 4 ಪಾರ್ಟಲ್ಲಿ ನೋಡ್ಬೋದು. ಒಂದು ರಿವೋಲ್ಟ್ ಆಫ್ 1857, ಇದು ಒಂದು ಭಾಗ. ಅದಾದ ನಂತರ ಮಾಡ್ರೇಟ್ ಫೇಸ್ ಅಂತೇಳಿ ಇದು ಇನ್ನೊಂದು ಭಾಗ. ಫ್ರೀಡಮ್ ಸ್ಟ್ರಗಲ್ ಮಾಡ್ರೇಟ್ ಫೇಸು ಇದು 1885ಇಂದ 1905 ತನಕ ಮಾಡ್ರೇಟ್ ಫೇಸಲ್ಲಿ ನಡೆಯುತ್ತೆ. ಅದಾದ ನಂತರ ಎಕ್ಸ್ಟ್ರೀಮಿಸ್ಟ್ ಫೇಸು 1905ಇಂದ 1917 ತನಕ ನಡೆಯುತ್ತೆ. ಎಕ್ಸ್ಟ್ರೀಮಿಸ್ಟ್ ಫೇಸ್ ಆದಮೇಲೆ ಬರುವಂಥದ್ದು ಗಾಂಧಿಯನ್ ಎರಾ. ಗಾಂಧಿಯನ್ ಎರಾ 1917ಇಂದ 1947 ತನಕ ನಡೀತದೆ. ಓಕೆ, ಸೊ ಈ 4 ಸ್ಟೇಜ್ನಲ್ಲಿ ನಾವು ಫ್ರೀಡಮ್ ಸ್ಟ್ರಗಲ್ನ ನಾವು ಸ್ಟಡಿ ಮಾಡಬೇಕಾಗುತ್ತೆ. ಫ್ರೀಡಮ್ ಸ್ಟ್ರಗಲಲ್ಲಿ ಈಗ ಮೊದಲನೇದಾಗಿ ರಿವೋಲ್ಟ್ ಆಫ್ 1857ನ ಸ್ಟಡಿ ಮಾಡೋಣ. ರಿವೋಲ್ಟ್ ಆಫ್ 1857 ಇದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಹಿಸ್ಟ್ರಿ ಆಫ್ ಇಂಡಿಯಾದಲ್ಲಿ. ಇದು ಯಾವ ಟೈಮ್ನಲ್ಲಿ ಅಕ್ಕರ್ ಆಗುತ್ತೆ ರಿವೋಲ್ಟ್ ಆಫ್ 1857 ಅಂದರೆ ಲಾರ್ಡ್ ಕ್ಯಾನಿಂಗ್ ಗವರ್ನರ್ ಆಗಿರ್ತಾನೆ. ಲಾರ್ಡ್ ಕ್ಯಾನಿಂಗ್ ಗವರ್ನರ್ ಜನರಲ್ ಆಗಿರ್ತಾನೆ. ಇದಕ್ಕೆ ಕಾರಣಗಳೇನು? ಇದಕ್ಕೆ ಭಾಳಷ್ಟು ಕಾರಣಗಳಿದೆ. ಇದಕ್ಕೆ ಪೊಲಿಟಿಕಲ್ ಕಾಂಬಿನೇಷನ್ ಆಫ್ ಪೊಲಿಟಿಕಲ್, ಎಕನಾಮಿಕ್ಕು, ಸೋಷಿಯೋ ರಿಲಿಜಿಯಸ್ ಆ್ಯಂಡ್ ಮಿಲಿಟ್ರಿ ಕಾಸಸ್ ಇದೆ, ಎಕನಾಮಿಕ್ ಕಾಸಸ್ ಇದೆ, ಪೊಲಿಟಿಕಲ್ ಕಾಸಸ್ ಇದೆ, ಸೋಷಿಯೋ ರಿಲಿಜಿಯಸ್ ಕಾಸಸ್ ಕೂಡ ಇದೆ. ಈ ಒಂದೊಂದೇ ಕಾಸಸ್ಗಳನ್ನ ನಾವು ಸ್ಟಡಿ ಮಾಡಬೇಕಾಗುತ್ತೆ. ಒಂದೊಂದೇ ಕಾಸಸ್ ಯಾವುದ್ಯಾವುದು ಅಂತಂದರೆ, ಫಸ್ಟು ಪೊಲಿಟಿಕಲ್ ಕಾಸು. ಇಮಿಡಿಯೇಟ್ ಪೊಲಿಟಿಕಲ್ ಕಾಸಸ್ಗಳು ಏನಾಗಿರುತ್ತೆ? ನಾನಾ ಸಾಹೇಬ್ ಮರಾಠದು ರೂಲರ್ ಆಗಿರ್ತಾನೆ, ಮರಾಠ ಕಾನ್ಫೆಡರೇಷನ್. ಅವನಿಗೆ ಪೆನ್ಷನ್ನ ನಿಲ್ಲಿಸಿರ್ತಾರೆ. ಅದಾದ ನಂತರ ಪೇಶ್ವಾ ಬಾಜಿರಾವ್ ಟು ಇವನು ನಾನಾ ಸಾಹೇಬ್ ಪೇಶ್ವಾ ಬಾಜಿರಾವ್ ಟು ಮಗ ಆಗಿರ್ತಾನೆ. ಅಂದ್ರೂ ಕೂಡ ಇವನಿಗೆ ಪೆನ್ಷನ್ ಬರ್ತಾ ಇರಲ್ಲ. ಅವದ್ದನ್ನು ಮತ್ತೆ 1856ನಲ್ಲಿ ಅನೆಕ್ಸ್ ಮಾಡ್ಕೊಂಡಿರ್ತಾರೆ. ಯಾಕೆ ಅಂತಂದರೆ ಆನ್ ದ ಚಾರ್ಜಸ್ ಆಫ್ ಮಾಲ್ ಅಡ್ಮಿನಿಸ್ಟ್ರೇಷನ್. ಅದಾದ ನಂತರ ಇದೇ ಥರ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ನ ಯೂಸ್ ಮಾಡಿಕೊಂಡು ಸತಾರ, ಝಾನ್ಸಿ, ನಾಗ್ಪುರ್, ಸಂಬಲ್ಪುರ್ ಈ ಎಲ್ಲ ಜಾಗಗಳನ್ನ ಅನೆಕ್ಸ್ ಮಾಡ್ಕೊಂಡಿರ್ತಾರೆ. ಸೊ ಈ ರೀತಿ ಪೊಲಿಟಿಕಲ್ ರೀಸನ್ಸ್ಗಳು ಇದೆ. ಪೊಲಿಟಿಕಲ್ ರೀಸನ್ಸ್ಗಳು ಯಾವ್ಯಾವು? ನಾನಾ ಸಾಹೇಬ್ಗೆ ಪೆನ್ಷನ್ನ ನಿಲ್ಲಿಸಿರ್ತಾರೆ. ನಾನಾ ಸಾಹೇಬ್ ಬಾಜಿರಾವ್ ಮಗ, ಪೇಶ್ವಾ ಬಾಜಿರಾವ್ ಸೆಕೆಂಡ್ ಮಗ. ಅವದನ್ನ ಅನೆಕ್ಸೇಷನ್ ಮಾಡ್ಕೊತಾರೆ. ಏನಂತ ಹೇಳಿ ಮಾಲ್ ಅಡ್ಮಿನಿಸ್ಟ್ರೇಷನ್ ಚಾರ್ಜಸ್ನ ಹಾಕಿ 1856ನಲ್ಲಿ. ಅದೇ ರೀತಿ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ನ ಯೂಸ್ ಮಾಡಿಕೊಂಡು ಸತಾರ, ಝಾನ್ಸಿ, ನಾಗ್ಪುರ್, ಸಂಬಲ್ಪುರ್ ಇದನ್ನೆಲ್ಲ ಅನೆಕ್ಸ್ ಮಾಡ್ಕೊತಾರೆ. ಸೊ ಈ ಪೊಲಿಟಿಕಲ್ದು ರೀಸನ್ಸ್ಗಳು ಇದೆ. ಇದಾದ ನಂತರ ಎಕನಾಮಿಕ್ ರೀಸನ್ಸ್ಗಳು ಏನೇನು? ಎಕನಾಮಿಕ್ ಕಾಸಸ್ಗಳು ಹೆವಿ ಟ್ಯಾಕ್ಸೇಷನ್ ಆಗ್ತಾ ಇರ್ತಾರೆ. ಅದಾದಮೇಲೆ ಫೋರ್ಸಿಬಲಿ ಅಲ್ಲಿನ ಟೆನೆಂಟ್ಸ್ಗಳನ್ನ ಖಾಲಿ ಮಾಡಿಸ್ತಾ ಇರ್ತಾರೆ, ಫೋರ್ಸಿಬಲ್ ಎವೆಕ್ಷನ್ಸು. ಅದಾದ ನಂತರ ಡಿಸ್ಕ್ರಿಮಿನೇಟ್ರಿ ಪಾಲಿಸೀಸ್ನ ಅಡಾಪ್ಟ್ ಮಾಡ್ಕೊತಾ ಇರ್ತಾರೆ. ಯಾವುದ್ರ ಮೇಲೆ ಡಿಸ್ಕ್ರಿಮಿನೇಟ್ರಿ ಪಾಲಿಸೀಸ್ ಅಂತಂದರೆ ಇಂಡಿಯನ್ ಪ್ರಾಡಕ್ಟ್ಸು ಮತ್ತು ಈಗ ಇದು ಮ್ಯಾನುಫ್ಯಾಕ್ಚರ್ಡ್ ಪ್ರಾಡಕ್ಟ್ಸು. ಈಗ ಇಂಗ್ಲೆಂಡಿಂದ ಮ್ಯಾನುಫ್ಯಾಕ್ಚರ್ ಆಗಿ ಬಂದಿರೋಂಥ ಪ್ರಾಡಕ್ಟ್ಸ್ಗಳು ಇಂಡಿಯನ್ ಪ್ರಾಡಕ್ಟ್ಸ್ಗಳನ್ನ, ಟ್ರೆಡಿಷ್ನಲ್ ಹ್ಯಾಂಡಿಕ್ರಾಫ್ಟ್ಸ್ನ ಏನು ಮಾಡಿಬಿಡ್ತಾರೆ? ರೂಯಿನ್ ಮಾಡಾಕ್ಬಿಡ್ತಾರೆ. ಅದಾದ ನಂತರ ಇದರಿಂದ ಏನಾಗುತ್ತೆ? ಇಂಡಿಯನ್ದಲ್ಲಿರೋಂಥ ರೈತರುಗಳು ಮತ್ತು ಕುಶಲಕರ್ಮಿಗಳದ್ದು ಹಾಳಾಗೋಗ್ಬಿಡುತ್ತೆ ಅವ್ರದ್ದು ಫ್ಯೂಚರು. ಸೊ ಇಟ್ ಹಿಟ್ಸ್ ದ ಪಿಸೆಂಟ್ಸ್ ಆ್ಯಂಡ್ ಆರ್ಟಿಸನ್ಸು. ಸೋಷಿಯೋ ರಿಲಿಜಿಯಸ್ ಕಾಸಸ್ ಯಾವುದು ಅಂತಂದರೆ, ಬ್ರಿಟಿಷರ್ಸು ಹಲವಾರು ರ್ಯಾಡಿಕಲ್ ರಿಫಾರ್ಮ್ಸ್ಗಳನ್ನು ತಗೊಂಡು ಬರ್ತಾರೆ. ಅದಕ್ಕೆ ಎಕ್ಸಾಂಪಲ್ ಅಂತಂದರೆ ಅಬಾಲಿಷನ್ ಆಫ್ ಸತಿ. ಅದಾದ ನಂತರ ವಿಡೋ ರಿಮ್ಯಾರೇಜ್ನ ಲೀಗಲೈಸ್ ಮಾಡ್ತಾರೆ. ಅಬಾಲಿಷನ್ ಆಫ್ ಸತಿ ಮಾಡೋದು 1829, ವಿಡೋ ರಿಮ್ಯಾರೇಜ್ನ ಲೀಗಲೈಸೇಷನ್ ಮಾಡೋದು 1856ನಲ್ಲಿ. ಸೊ ಇದೆಲ್ಲ ಏನಾಗುತ್ತೆ? ಆರ್ಥೋಡಕ್ಸ್ ಆರ್ಥೋಡಕ್ಸ್ ಇಂಡಿಯನ್ಸ್ನ ಹರ್ಟ್ ಮಾಡುತ್ತೆ, ಕನ್ಸರ್ವೇಟಿವ್ ಪೀಪಲ್ನ. ಸೊ ಇದು ಕೂಡ ಒಂದು ಕಾರಣ ಆಗುತ್ತೆ. ಮಿಲಿಟರಿ ರೀಸನ್ಸ್ಗಳು ಏನೇನು ಅಂತಂದರೆ, ಈ ಮ್ಯೂಟಿನಿಗೆ ಡಿಸ್ಕ್ರಿಮಿನೇಷನ್ ಆಫ್ ಇಂಡಿಯನ್ ಸೋಲ್ಜರ್ಸ್ನೇ ಒಂದು ರೀತಿ ಡಿಸ್ಕ್ರಿಮಿನೇಟ್ ಮಾಡಿ ನೋಡ್ತಾಯಿದ್ರು. ಈಗ ನೆಕ್ಸ್ಟ್ ಇದು ಬ್ರಾಡ್ ಕಾಸಸ್ ಆಫ್ ದ ರಿವೋಲ್ಟ್ ಆಗಿರುತ್ತೆ. ನೆಕ್ಸ್ಟು ಇಮ್ಮಿಡಿಯೇಟ್ ಕಾಸಸ್ಗಳು ಏನೇನು ಅಂತ ನೋಡೋಣ. ಇಮ್ಮಿಡಿಯೇಟ್ ಕಾಸಸ್ಗಳಲ್ಲಿ ಈ ಎನ್ಫೀಲ್ಡ್ ರೈಫಲ್ ಅನ್ನೋದನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಈ ಎನ್ಫೀಲ್ಡ್ ರೈಫಲ್ಸ್ ಏನಾಗಿರುತ್ತೆ? ಈ ಎನ್ಫೀಲ್ಡ್ ರೈಫಲ್ಸಲ್ಲಿ ಕ್ಯಾಟ್ರಿಡ್ಜ್ಗಳಿರುತ್ತೆ. ಈ ಕ್ಯಾಟ್ರಿಡ್ಜ್ಗಳಲ್ಲಿ ಗ್ರೀಸನ್ನು ಯಾವುದರಿಂದ ಮಾಡಿರ್ತಾರೆ ಅಂದರೆ ಬೀಫ್ ಮತ್ತು ಪೋರ್ಕಿಂದ ಮಾಡಿದ್ದಾರೆ ಅನ್ನುವಂಥ ಸುದ್ದಿ ಬಂದಿರುತ್ತೆ. ಸೊ ಹಾಗಾಗಿ ಎನ್ಫೀಲ್ಡ್ ಈ ಕ್ಯಾಟ್ರಿಡ್ಜ್ಗಳನ್ನ ಯೂಸ್ ಮಾಡಬೇಕಾಗುತ್ತೆ, ಅದನ್ನು ಕಡಿದು ಯೂಸ್ ಮಾಡಬೇಕಾಗ ಆ ಒಂದು ರೀಸನಿಂದ ಬಂದಿರುತ್ತೆ. Introduction of Enfield rifles whose cartridges were said to have greased cover made from the beef pork ಇಂದ ಮಾಡಿರ್ತಾರೆ ಅಂತೇಳಿ. ಬಿಗಿನಿಂಗ್ ಆಫ್ ಸ್ಪ್ರೆಡ್ ಆಫ್ ದ ರಿವೋಲ್ಟ್. ಇಮ್ಮಿಡಿಯೇಟ್ ಕಾಸ್ಗಳು ಏನಾಗುತ್ತೆ ಅಂತ ಹೇಳಿ ನಾವು ಎನ್ಫೀಲ್ಡ್ ರೈಫಲಿಂದ ನೋಡಿದ್ವಿ. ಎನ್ಫೀಲ್ಡ್ ರೈಫಲ್ ಆದಮೇಲೆ ಈಗ ರಿವೋಲ್ಟ್ ಹೇಗೆ ಬಿಗಿನ್ ಆಯಿತು ಮತ್ತು ಸ್ಪ್ರೆಡ್ ಆಯಿತು ಅಂತ ನೋಡೋಣ. ರಿವೋಲ್ಟು ಮಾರ್ಚ್ನಲ್ಲಿ 1857ನಲ್ಲಿ 34 ನೇಟಿವ್ ಇನ್ಫೆಂಟ್ರಿನಲ್ಲಿ ಮಂಗಲ್ ಪಾಂಡೆ ಅಂತ ಒಬ್ಬ ಇರ್ತಾನೆ. ಅವನೇನು ಮಾಡ್ತಾನೆ? ಇಬ್ಬರು ಬ್ರಿಟಿಷರ್ಸ್ ಆಫೀಸರ್ಸ್ನ ಸಾಯಿಸ್ತಾನೆ, ಹ್ಯೂಟ್ಸನ್ ಆ್ಯಂಡ್ ಬಹ್ ಅಂತೇಳಿ ಹ್ಯೂಟ್ಸನ್ ಆ್ಯಂಡ್ ಬಹ್. ಯಾಕೆ ಅಂತಂದರೆ ಇದು ಪರೇಡ್ನಲ್ಲಿ ಸಾಯಿಸ್ತಾನೆ, ಬರಾಕ್ಪುರ್ನಲ್ಲಿ.
ದ ಇಂಡಿಯನ್ ಸೋಲ್ಜರ್ಸ್ ಪ್ರೆಸೆಂಟ್ ಅಲ್ಲಿರೋಂಥ ಇಂಡಿಯನ್ ಸೋಲ್ಜರ್ಸ್ ಏನು ಮಾಡ್ತಾರೆ, ಅವನನ್ನು ಹಿಡಿದು ಅರೆಸ್ಟ್ ಮಾಡೋದಕ್ಕೆ ರೆಫ್ಯೂಸ್ ಮಾಡ್ತಾರೆ. ಬಟ್ ಅಂದ್ರೂ ಮಂಗಲ್ ಪಾಂಡೆನ ಹಿಡಿದು ಹ್ಯಾಂಗ್ ಮಾಡಿ ಬಿಸಾಕಿ ನಡಿ ಅಂದ್ಬಿಡ್ತಾರೆ. ಸೊ ಇದು ಫಸ್ಟ್ ಸ್ಟಾರ್ಟ್ ಆಗೋದು. ಅದಾದಮೇಲೆ ರಿಯಲ್ಲಾಗಿ ಮ್ಯೂಟಿನಿ ಸ್ಟಾರ್ಟ್ ಆಗೋದು ಮೀರತ್ತಲ್ಲಿ ಮೇ 1857. ಈ ಅಕೇಶನಲ್ಲಿ ಏನಾಗಿದೆ, ದ ಅಕೇಶನ್ ವಾಸ್ ಪನಿಷ್ಮೆಂಟ್ ಆಫ್ ಸಮ್ ಸಿಪಾಯಿಸ್. ಕೆಲವು ಸಿಪಾಯಿಸ್ಗಳನ್ನ ಪನಿಷ್ಮೆಂಟಿಗೆ ಅಂತೇಳಿ ಹಾಕಿರ್ತಾರೆ. ಯಾಕೆ ಅಂತಂದರೆ ಆ ಸಿಪಾಯಿಗಳು ಗ್ರೀಸ್ಡ್ ಕ್ಯಾಟ್ರೇಜ್ನ ಯೂಸ್ ಮಾಡೋದಕ್ಕೆ ತಯಾರಿರಲ್ಲ. ಹಾಗಾಗಿ ನಾವು ಯೂಸ್ ಮಾಡಲ್ಲ ಅಂದಿದ್ದಕ್ಕೆ ಆ ಸಿಪಾಯಿಗಳಿಗೆ ಪನಿಷ್ಮೆಂಟ್ ಕೊಡಬೇಕು ಅಂತ ಇವರು ಆರ್ಡ್ರ್ ಮಾಡ್ತಾರೆ. ಆವಾಗ ಇರೋಂಥ ಸೋಲ್ಜರ್ಸ್ಗಳು ನಿರಾಕರಣೆ ಮಾಡ್ತಾರೆ. ಸೋಲ್ಜರ್ಸ್ ಅಲಾಂಗ್ ವಿತ್ ದ ಅದರ್ ಗ್ರೂಪ್ಸ್ ಆಫ್ ಸಿವಿಲಿಯನ್ಸ್ ಏನು ಮಾಡ್ತಾರೆ, ಅಲ್ಲಿಂದ ರ್ಯಾಂಪೇಜ್ ಆಗಿ ಮಾರೋ ಫಿರಂಗಿಕೋ ಅಂತೇಳಿ ಅವರು ಜೈಲ್ಗಳನ್ನೆಲ್ಲ ಓಪನ್ ಮಾಡಿಬಿಡ್ತಾರೆ. ಜೈಲ್ ಓಪನ್ ಮಾಡಿ ಯುರೋಪಿಯನ್ಸ್ಗಳನ್ನೆಲ್ಲ ಮರ್ಡರ್ ಮಾಡಾಕ್ತಾರೆ. ಅವ್ರ ಮನೆಗಳನ್ನೆಲ್ಲ ಸುಟ್ಟಾಕಿ ನಡಿ ಅಂದ್ಬಿಡ್ತಾರೆ. ಅಲ್ಲಿಂದ ಸೀದಾ ಮೀರತ್ತಿಂದ ಸೀದಾ ಡೆಲ್ಲಿಗೆ ಮಾರ್ಚ್ ಮಾಡ್ತಾರೆ. ಮಾರ್ಚ್ ಅಂದರೆ ಹೋಗ್ತಾರೆ. ಸೊ ಅದಾದ ನಂತರ ಅಪಿಯರೆನ್ಸ್ ಆಫ್ ಮಾರ್ಚಿಂಗ್ ಸೋಲ್ಜರ್ ನೆಕ್ಸ್ಟ್ ಮಾರ್ನಿಂಗ್ ಇನ್ ಡೆಲ್ಲಿ ವಾಸ್ ಎ ಸಿಗ್ನಲ್ ಟು ಲೋಕಲ್ ಸೋಲ್ಜರಲ್ಲಿ ರಿವೋಲ್ಟ್ ಆಗಿದೆ ಅಂತೇಳಿ ಸಿಗ್ನಲ್ ಸಿಗುತ್ತೆ. ಸಿಗ್ನಲ್ ಸಿಕ್ಕು ಅಲ್ಲಿಂದ ಏನು ಮಾಡ್ತಾರೆ, ಸಿಟಿನ ಕಂಪ್ಲೀಟಾಗಿ ಸೀಸ್ ಮಾಡಿ 82 ವರ್ಷದ ಮುದುಕ ಇರ್ತಾನೆ ಬಹದ್ದೂರ್ ಶಾ ಜಫರ್ ಅಂತೇಳಿ, ಇವನು ಶಹನ್ಶಾ ಆಫ್ ಹಿಂದೂಸ್ತಾನ್, ಶಹನ್ಶಾ ಈ ಹಿಂದೂಸ್ತಾನ್ ಅಂತೇಳಿ, ಎಂಪರರ್ ಆಫ್ ಇಂಡಿಯಾ ಅಂತೇಳಿ ಡಿಕ್ಲೇರ್ ಮಾಡ್ಕೊತಾರೆ. ಓಕೆ, ಅದಾದ ನಂತರ ಒಂದು ತಿಂಗಳೊಳಗಡೆ ವಿತಿನ್ 1 ಮಂತ್ ಆಫ್ ದ ಕ್ಯಾಪ್ಚರ್ ಆಫ್ ಡೆಲ್ಲಿ ರಿವೋಲ್ಟ್ ಏನಾಗುತ್ತೆ, ಬೇರೆ ಬೇರೆ ಪಾರ್ಟಿಗೆ ಎಲ್ಲ ಕಡೆಗೂ ಸ್ಪ್ರೆಡ್ ಆಗುತ್ತೆ. ಬೇರೆ ಪಾರ್ಟಿಗೆ ಸ್ಪ್ರೆಡ್ ಆಗೋದು ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ನಾರ್ತ್ ಇಂಡಿಯಾದಲ್ಲಿ, ಸೆಂಟ್ರಲ್ ಇಂಡಿಯಾದಲ್ಲಿ, ವೆಸ್ಟರ್ನ್ ಇಂಡಿಯಾದಲ್ಲಿ ಎಲ್ಲ ಕಡೆನೂ ಕೂಡ ಡಿಫ್ರೆಂಟ್ ಪಾರ್ಟ್ಸ್ಗಳಲ್ಲಿ ಸ್ಪ್ರೆಡ್ ಆಗುತ್ತೆ. ಬಟ್ ಆದರೆ ಸೌತ್ ಇಂಡಿಯನ್ ರೀಜನಲ್ಲಿ ಮತ್ತು ಪಂಜಾಬ್ ಮತ್ತು ಬೆಂಗಾಲ್ ರೀಜನಲ್ಲಿ ಸ್ವಲ್ಪ ಮಟ್ಟಿಗೆ ಮಾತ್ರನೇ ಎಫೆಕ್ಟ್ ಆಗುತ್ತೆ. ಸೌತ್ ಇಂಡಿಯಾದಲ್ಲಂತೂ ಫುಲ್ ಸೈಲೆಂಟ್ ಆಗಿರುತ್ತೆ, ಏನೂ ಎಫೆಕ್ಟ್ ಆಗೋಲ್ಲ. ಪಂಜಾಬ್ ಮತ್ತು ಬೆಂಗಾಲ್ ರೀಜನಲ್ಲಿ ಸ್ವಲ್ಪ ಮಟ್ಟಿಗೆ ಎಫೆಕ್ಟ್ ಆಗುತ್ತೆ. ಸೊ ಇಲ್ಲಿ ನಾವು ಒಂದು ಇದನ್ನು ನೋಡಬೇಕಾಗುತ್ತೆ, ಎಲ್ಲೆಲ್ಲಿ ಆಗಿತ್ತು ಅಂಥೇಳಿ ಸೆಂಟರ್ಸು. ಫಸ್ಟು ಡೆಲ್ಲಿನಲ್ಲಿ ಇಂಡಿಯನ್ ಲೀಡರ್ಸ್ಗಳು ಯಾರ್ಯಾರು ಇರ್ತಾರೆ ಅಂತಂದರೆ, ಬಹದ್ದೂರ್ ಶಾ ಜಫರ್ ಅಂತೇಳಿ ಆ್ಯಂಡ್ ಬಖ್ತ್ ಖಾನ್ ಕಮಾಂಡಿಂಗ್ ಜನರಲ್ಲು. ಇದನ್ನು ಯಾರು ಸಪ್ರೆಸ್ ಮಾಡ್ತಾರೆ ಅಂದರೆ ಜಾನ್ ನಿಕೋಲ್ಸನ್ ಅಂತೇಳಿ ಬ್ರಿಟಿಷರ್ಸು ಸಪ್ರೆಸ್ ಮಾಡೋಕೆ ನಡಿ ಅಂತಾರೆ. ನೆಕ್ಸ್ಟ್ ಕಾನ್ಪುರಲ್ಲಿ ನಾನಾ ಸಾಹೇಬ್ ಆ್ಯಂಡ್ ಈಸ್ ಲಾಯಲ್ ಕಮಾಂಡರ್ ತಾಂತ್ಯಾ ಟೋಪಿ ಮತ್ತು ನಾನಾ ಸಾಹೇಬು. ಇದನ್ನು ಯಾರು ಅಮುಕ್ತಾರೆ ಅಂದರೆ ಕೊಲಿನ್ ಕ್ಯಾಂಪ್ಬೆಲ್ ಇದನ್ನು ಸಪ್ರೆಸ್ ಮಾಡಾಕ್ತಾರೆ. ಲಕ್ನೋದಲ್ಲಿ ಬೇಗಮ್ ಹಜರತ್ ಮಾಲ್ ಅನ್ನೋ ಲೀಡರು, ಅವಳು ಲೀಡ್ ಮಾಡ್ತಾ ಇರ್ತಾಳೆ. ಇದನ್ನು ಕೂಡ ಕೊಲಿನ್ ಕ್ಯಾಂಪ್ಬೆಲ್ ಅನ್ನೋರು ಅದನ್ನು ಸಪ್ರೆಸ್ ಮಾಡ್ತಾರೆ. ಝಾನ್ಸಿನಲ್ಲಿ ರಾಣಿ ಲಕ್ಷ್ಮೀಬಾಯಿ ಅದನ್ನು ಲೀಡ್ ಮಾಡ್ತಿರ್ತಾಳೆ. ಅದನ್ನು ಹ್ಯೂಗ್ ರೋಸ್ ಅನ್ನೋನು ಇದನ್ನು ಸ್ಟಾಪ್ ಮಾಡ್ತಾನೆ. ನೆಕ್ಸ್ಟ್ ಅಲಹಾಬಾದ್ನಲ್ಲಿ ಲಿಯಾಕತ್ ಅಲಿ ಅಂತೇಳಿ ಅವನು ಲೀಡ್ ಮಾಡ್ತಿರ್ತಾನೆ. ಇದನ್ನು ಕರ್ನಲ್ ನೀಲ್ ಅನ್ನೋನು ಅದನ್ನು ನಿಲ್ಲಿಸ್ತಾನೆ. ಜಗದೀಶ್ಪುರ್ ಬಿಹಾರಲ್ಲಿ ಕುಯರ್ ಸಿಂಗ್ ಆ್ಯಂಡ್ ಅಮರ್ ಸಿಂಗ್ ಅಂತೇಳಿ ಅವ್ರು ಲೀಡ್ ಮಾಡ್ತಿರ್ತಾರೆ. ಇದನ್ನು ನಿಲ್ಲಿಸೋನು ವಿಲಿಯಮ್ ಟೇಲರ್ ಆ್ಯಂಡ್ ವಿನ್ಸೆಂಟ್ ಐರ್ ಅಂತೇಳಿ ಇವ್ರು ನಿಲ್ಲಿಸ್ತಾರೆ. ಸೊ ನಮಗೆ ಇಂಡಿಯನ್ ಲೀಡರ್ಸ್ ಆಫ್ ಸಿಪಾಯಿ ಮ್ಯೂಟಿನಿ ಅಥವಾ ಫಸ್ಟ್ ಫ್ರೀಡಮ್ ಸ್ಟ್ರಗಲ್ ಅಂತ ಏನು ಕಂಡ್ರಿ ರಿವೋಲ್ಟ್ ಆಫ್ 1857ನಲ್ಲಿ ನಾವು ನೋಡೋದಾದರೆ, ಬಹದ್ದೂರ್ ಶಾ ಜಫರ್ ಆ್ಯಂಡ್ ಬಖ್ತ್ ಖಾನ್ ಕಮಾಂಡಿಂಗ್ ಜನರಲ್, ನಾನಾ ಸಾಹೇಬ್ ಆ್ಯಂಡ್ ಇಸ್ ಲಾಯಲ್ ಕಮಾಂಡರ್ ತಾಂತ್ಯಾ ಟೋಪಿ, ಅದಾದಮೇಲೆ ಬೇಗಮ್ ಹಜರತ್ ಮಾಲು, ರಾಣಿ ಲಕ್ಷ್ಮೀಬಾಯಿ, ಲಿಯಾಕತ್ ಅಲಿ, ಅದಾದಮೇಲೆ ಕುಬೇರ್ ಸಿಂಗ್ ಆ್ಯಂಡ್ ಅಮರ್ ಸಿಂಗ್. ಇಷ್ಟು ಹೆಸರುಗಳನ್ನ ಜ್ಞಾಪಕ ಇಟ್ಕೊಳ್ಬೇಕಾಗುತ್ತೆ. ರಾಣಿ ಲಕ್ಷ್ಮೀಬಾಯಿ ಹೀರೋ ಟೈಪು ಹೋರಾಡ್ತಾಳಂತೆ. ಆವಾಗ ಹ್ಯೂಜ್ ರೋಸ್ ಅವನೇನಂತ ಕಾಮೆಂಟ್ ಮಾಡಿದ್ದಾನೆ ಅಂತಂದರೆ, ಸರ್ ಹ್ಯೂಜ್ ರೋಸ್ ಡಿಸ್ಕ್ರೈಬ್ಡ್ ರಾಣಿ ಲಕ್ಷ್ಮೀಬಾಯಿ ಆಸ್ ದ ಬೆಸ್ಟ್ ಆ್ಯಂಡ್ ಬ್ರೇವೆಸ್ಟ್ ಮಿಲಿಟರಿ ಲೀಡರ್ ಆಫ್ ದ ರೆಬೆಲಿಯನ್ಸಲ್ಲಿ ಬೆಸ್ಟ್ ಮತ್ತು ಬ್ರೇವೆಸ್ಟ್ ಮಿಲಿಟರಿ ಲೀಡರ್ ರಾಣಿ ಲಕ್ಷ್ಮೀಬಾಯಿ ಅಂತೇಳಿ ಹೇಳ್ತಾರೆ. ಅದಾದ ನಂತರ ಈಗ ನೆಕ್ಸ್ಟು ಬಹದ್ದೂರ್ ಶಾ ಇವನನ್ನು ಹಿಡಿದು ಸೀದಾ ರಂಗೂನ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ರಂಗೂನಲ್ಲಿ ಅವನು ಸತ್ತೋಗ್ತಾನೆ. ಅದಾದ ನಂತರ ಅವ್ರ ಮಕ್ಕಳು ಕೂಡ ಸತ್ತೋಗ್ತಾರೆ. ನಾನಾ ಸಾಹೇಬು ಅವನ ಒರಿಜಿನಲ್ ನೇಮು ದುಂದೂಪ್ ಅಂತೇಳಿ, ನಾನಾ ಸಾಹೇಬ್ ದುಂದೂಪ್ ಅಂತೇಳಿ. ಬೇಗಮ್ ಹಜರತ್ ಮಾಲ್ ಆ್ಯಂಡ್ ಖಾನ್ ಬಹದ್ದೂರ್ ಖಾನ್ ಇವರೆಲ್ಲ ನೇಪಾಳ್ಗೆ ಎಸ್ಕೇಪ್ ಆಗ್ತಾರೆ. ತಾಂತ್ಯಾ ಟೋಪಿ ಅವನ ಒರಿಜಿನಲ್ ಹೆಸರು ರಾಮಚಂದ್ರ ಪಾಂಡುರಂಗ್ ಅಂತೇಳಿ, ಇವನನ್ನು ಕ್ಯಾಪ್ಚರ್ ಮಾಡಿ ಇವನನ್ನು ಸಾಯಿಸ್ತಾರೆ. ರಾಣಿ ಲಕ್ಷ್ಮೀಬಾಯಿ ಅವಳು ಕೂಡ ಬ್ಯಾಟಲ್ ಫೀಲ್ಡಲ್ಲಿ ಸತ್ತೋಗ್ತಾರೆ.
ಕುಬೇರ್ ಸಿಂಗ್ ಅನ್ನೋನು ಅವನು ಗಾಯ ಆಗಿ ಅವನು ಸತ್ತೋಗ್ತಾನೆ 1858ನಲ್ಲಿ. ಆಲ್ಮೋಸ್ಟ್ ಎಲ್ಲರನ್ನೂ ಹೊಡೆದಾಕಿ ನಡಿ ಅಂತಾರೆ. ಸರ್ ಯೂಜ್ ರೋಸ್ ಏನು ಮಾಡ್ತಾರೆ, ಲಕ್ಷ್ಮೀಬಾಯಿಗೆ ದ ಬೆಸ್ಟ್ ಆ್ಯಂಡ್ ದ ಬ್ರೇವೆಸ್ಟ್ ಮಿಲಿಟರಿ ಲೀಡರ್ ಆಫ್ ದ ರೆಬಲ್ ಅಂತೇಳಿ ಹೇಳ್ತಾರೆ. ನೆಕ್ಸ್ಟು ಈ ಅದರ್ ಇಂಪಾರ್ಟೆಂಟ್ ಲೀಡರ್ಸ್ಗಳು ಕೂಡ ಇದ್ದಾರೆ. ಯಾರು ಅಂತಂದರೆ ಖಾನ್ ಬಹದ್ದೂರ್ ಖಾನ್ ಅಂತೇಳಿ ಬರೇಲಿನಲ್ಲಿ, ಮೌಲ್ವಿ ಅಹಮದುಲ್ಲಾ ಅಂತೇಳಿ ಶಾಸ್ ಅಲಿಯಾಸ್ ಅಂತ ದಂಕಾ ಶಾ ಫೈಜಾಬಾದ್ನಲ್ಲಿ, ಅಜೀಮುಲ್ಲಾ ಖಾನ್ ಅಂತೇಳಿ ಫತೇಪುರ್ನಲ್ಲಿ, ದೇವಿ ಸಿಂಗ್ ಅಂತೇಳಿ ಮಥುರಾದಲ್ಲಿ, ಕದಮ್ ಸಿಂಗ್ ಅಂತೇಳಿ ಮೀರತ್ತಲ್ಲಿ. ಇಂಗ್ಲೀಷ್ ಅಥಾರಿಟಿನ ಮತ್ತೆ ವಾಪಸ್ಸು ರಿಎಸ್ಟಾಬ್ಲಿಷ್ ಮಾಡ್ತಾರೆ ಇಂಡಿಯಾದಲ್ಲಿ ಡಿಸೆಂಬರ್ 1858 ಮತ್ತೆ ರಿಎಸ್ಟಾಬ್ಲಿಷ್ ಮಾಡ್ತಾರೆ. ಸೊ ಸೆಪ್ಟೆಂಬರ್ 1857 ಸ್ಟಾರ್ಟ್ ಆಗಿದ್ದು ಅದನ್ನು ಕಂಪ್ಲೀಟಾಗಿ ನಿಲ್ಲಿಸೋ ಅಷ್ಟೊತ್ತಿಗೆ ಡಿಸೆಂಬರ್ 1858 ಆಗುತ್ತೆ, ಆಲ್ಮೋಸ್ಟ್ 1 ಇಯರ್. ಸೊ ಇದು ಯಾಕೆ ಹಿಂಗೆ ಆಗುತ್ತೆ, ಕಾಸಸ್ ಆಫ್ ಫೇಲ್ಯೂರ್ಸ್. ನಮ್ಮ ಏನು ಇಂಡಿಯಾದಲ್ಲಿ ಯಾರು ಫೈಟ್ ಮಾಡ್ತಾರಲ್ಲ, ಇದಕ್ಕೆ ಯಾಕೆ ಫೇಲ್ಯೂರ್ ಆಯಿತು, ಯಾಕೆ ಅವ್ರು ಫೇಲ್ಯೂರ್ ಆದರು ಅಂತಂದರೆ ದ ರಿವೋಲ್ಟ್ ಆಫ್ 1857 ವಾಸ್ ಅನ್ಸಕ್ಸಸ್ಫುಲ್. ಬಟ್ ಅದು ಹೀರೋಯಿಕ್ ಅಟೆಂಪ್ಟ್ ಇರುತ್ತೆ, ಹೀರೋಯಿಕ್ ಎಫರ್ಟ್ ಟು ಎಲಿಮಿನೇಟ್ ಫಾರಿನ್ ರೂಲ್ ಇರುತ್ತೆ, ಬಟ್ ಅದು ಅನ್ಸಕ್ಸಸ್ಫುಲ್ ಆಗುತ್ತೆ. ಯಾಕೆ ಅಂದರೆ ಕಾಸಸ್ಸು ಯೂನಿಟಿ ಇರಲಿಲ್ಲ, ಡಿಸ್ಯೂನಿಟಿ ಅಮಾಂಗ್ ಇಂಡಿಯನ್ಸು. ಅದಾದಮೇಲೆ ಆರ್ಗನೈಸೇಷನ್ ಇರಲಿಲ್ಲ ಪ್ರಾಪರಾಗಿ, ಪುವರ್ ಆರ್ಗನೈಸೇಷನು. ಅದಾದಮೇಲೆ ಕಂಪ್ಲೀಟ್ ನ್ಯಾಷನಲಿಸಮ್ ಇರಲಿಲ್ಲ, ಬರೀ ಕೆಲವೇ ಜನಕ್ಕೆ ಮಾತ್ರ ಸೀಮಿತವಾಗಿತ್ತು. ಯಾಕೆಂದರೆ ಕೆಲವರು ಸಿಂಧಿಯಾಸ್, ಹೋಳ್ಕರ್ಸ್, ನಿಜಾಮ್ಸ್ ಇವರೆಲ್ಲ ಬ್ರಿಟಿಷರ್ಸ್ಗೆ ಹೆಲ್ಪ್ ಮಾಡ್ತಾಯಿದ್ರು. ಆ ಕಂಪ್ಲೀಟ್ ನ್ಯಾಷನಲಿಸಮ್ ಅನ್ನೋ ಫೀಲಿಂಗ್ ಉಟ್ಕೊಂಡಿರಲಿಲ್ಲ. ಅದಾದಮೇಲೆ ಸೌತ್ ಇಂಡಿಯಾದಲ್ಲಂತೂ ಅವರು ಕಂಪ್ಲೀಟ್ಲಿ ಸಪೋರ್ಟ್ ಮಾಡ್ತಾಯಿದ್ರು, ಸೈಲೆಂಟ್ ಆಗಿದ್ದರು. ಕೋಆರ್ಡಿನೇಷನ್ ಇರಲಿಲ್ಲ. ಯಾಕೆ ಕೋಆರ್ಡಿನೇಷನ್, ಓನ್ಲಿ ಸಿಪಾಯಿಸು ಇವ್ರು ಮಾತ್ರನೇ ಇನ್ವಾಲ್ವ್ ಆಗಿದ್ದರು. ಸಿಪಾಯಿಸ್ ಬಿಟ್ಟು ಬೇರೆ ರೈತರು, ಜಮೀನ್ದಾರ್ಸ್ಗಳು ಇವ್ರು ಯಾರೂ ಕೋಆರ್ಡಿನೇಟ್ ಮಾಡಿರಲಿಲ್ಲ. ಲ್ಯಾಕ್ ಆಫ್ ಕೋಆರ್ಡಿನೇಷನ್ ಬಿಟ್ವೀನ್ ಸಿಪಾಯಿಸ್, peasants, zamindars and other classes. ಅದಾದಮೇಲೆ ಮೆನಿ ಹ್ಯಾಡ್ ಡಿಫ್ರೆಂಟ್ ಮೋಟಿವ್ಸ್ ಫಾರ್ ಪಾರ್ಟಿಸಿಪೇಟಿಂಗ್ ರಿವೋಲ್ಟ್. ಒಬ್ಬೊಬ್ರಿಗೆ ಒಂದೊಂದು ಥರ ಉದ್ದೇಶ ಇತ್ತು. ಹಾಗಾಗಿ ಸೊ ಇದೆಲ್ಲ ಫೇಲ್ಯೂರ್ ಆಯಿತು. ಸಿಗ್ನಿಫಿಕೆನ್ಸ್ ಇದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಇಂಡಿಯನ್ ಒಂದು ಹಿಸ್ಟ್ರಿನಲ್ಲಿ. ಯಾಕೆ ಅಂತಂದರೆ ಇದು ಒಂದು ಹಿಂದೂ ಮುಸ್ಲಿಂ ಯೂನಿಟಿನ ತೋರಿಸುತ್ತೆ. ಹಿಂದೂ ಮುಸ್ಲಿಂ ಯೂನಿಟಿನ ಫಸ್ಟ್ ಟೈಮು ಅದು ಎಕ್ಸಿಬಿಟ್ ಮಾಡುತ್ತೆ. ಅದು ಒಂಥರ ಪೇಟ್ರಿಯಾಟಿಕ್ ಸೆಂಟಿಮೆಂಟ್ನು ಕೂಡ ಎಕ್ಸಿಬಿಟ್ ಮಾಡುತ್ತೆ. ಯಾವುದೇ ಕಮ್ಯುನಲ್ ಫೀಲಿಂಗ್ಸ್ ಇಲ್ದಲೇ ಪೇಟ್ರಿಯಾಟಿಕ್ ಸೆಂಟಿಮೆಂಟು ಹಿಂದೂ ಮುಸ್ಲಿಂ ಯೂನಿಟಿನ ತೋರಿಸುತ್ತೆ. ಇಟ್ ನೋ ಡೌಟ್ ಬಿಗ್ಯಾನ್ ಆ್ಯಸ್ ಎ ಮ್ಯೂಟಿನಿ ಆಗಿ ಸ್ಟಾರ್ಟ್ ಆಗುತ್ತೆ. ಇಟ್ ಬಿಗ್ಯಾನ್ ಆ್ಯಸ್ ಎ ಮ್ಯೂಟಿನಿ, ಬಟ್ ಸೂನ್ ಆ ರಿವೋಲ್ಟ್ ಅನ್ನೋದೇನಾಗುತ್ತೆ ಬ್ರಿಟಿಷ್ ರೂಲ್ಗೆ ವಿರುದ್ಧವಾಗಿ ಒಂದು ಹತ್ಕೊಳ್ಳೋಂಥ ಬೆಂಕಿ ಆಗುತ್ತೆ. ಇಟ್ ನೋ ಡೌಟ್ ಬಿಗನ್ ಆಸ್ ಎ ಮ್ಯೂಟಿನಿ ಆಫ್ ಸೋಲ್ಜರ್ಸ್ ಬಟ್ ಸೂನ್ ಟರ್ನ್ಡ್ ಇನ್ ಟು ಎ ರಿವೋಲ್ಟ್ ಅಗೇನ್ಸ್ಟ್ ದ ಬ್ರಿಟಿಷ್ ರೂಲ್ ಇನ್ ಜನರಲ್. So this is the importance, significance, important element in the revolt lay in the Indo-Muslim unity. People exhibited patriotic sentiment without any touch of communal feelings. No doubt began with a mutiny of soldiers, but soon it turned into revolt against the British rule in general. So ಈಗ ನೇಚರ್ ಆಫ್ ಬ್ರಿಟಿಷ್ ರೂಲ್ 1857 ಯಾವ ಥರ ಇದೆ ಅಂತೇಳಿ ನೋಡೋಣ. ದೇರ್ ಆರ್ 2 ಮೇನ್ ವೀವ್ಸ್. ಈ ಥರ ಈ ರಿವೋಲ್ಟ್ ಆಫ್ 1857 2 ಮೇನ್ ವೀವ್ಸ್ ಇದೆ. ಇದನ್ನು ಸಿಪಾಯಿ ಮ್ಯೂಟಿನಿ ಅಂತ ಕೆಲವರು ಕರೀತಾರೆ, ಇನ್ನು ಕೆಲವರು ಇದನ್ನು ನ್ಯಾಷನಲ್ ಸ್ಟ್ರಗಲ್ ಅಥವಾ ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಅಂತ ಕರೀತಾರೆ. ಈಗ ಸಿಪಾಯಿ ಮ್ಯೂಟಿನಿ ಅಂತ ಕರೆಯೋರು ಯಾರ್ಯಾರು ಅಂತಂದರೆ ಸೈಯದ್ ಅಹಮದ್ ಖಾನು, ಮುನ್ಷಿ ಜೀವನ್ ಲಾಲ್, ದುರ್ಗದಾಸ್ ಬಂಡೋಪಾಧ್ಯಾಯ, ಕಾಂಟೆಂಪರರಿ ಆಫ್ ಹಿಸ್ಟರಿಯನ್, ಸ್ಟೆನ್ಲಿ ಅಂತೇಳಿ ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ, ಜಾನ್ ಲಾರೆನ್ಸ್, ಜಾನ್ ಸೀಲಿ, ಮೆಲೆಸನ್, ಆರ್ ಸಿ ಮಜುಮ್ದಾರ್ ಇವರೆಲ್ಲ ಸಿಪಾಯಿ ಮ್ಯೂಟಿನಿ ಅಂತೇಳಿ ಕರೀತಾರೆ. ಅದೇ ನ್ಯಾಷನಲ್ ಸ್ಟ್ರಗಲ್ ಆರ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಅಂತ ಯಾರ್ಯಾರು ಕರೀತಾರೆ ಅಂತಂದರೆ ಬೆಂಜಮಿನ್ ಡಿಸೇರ್ಲಿ, ಕಾರ್ಲ್ ಮಾರ್ಕ್ಸು, ವಿ ಡಿ ಸಾವರ್ಕರ್, ಕೆ ಎಂ ಪಣಿಕ್ಕರ್, ಈಶ್ವರಿ ಪ್ರಸಾದ್, ಎ ಎಲ್ ಶ್ರೀವಾಸ್ತವ್, ತಾರಾಚಂದ್ ಇವರೆಲ್ಲ ಇದನ್ನು ನ್ಯಾಷನಲ್ ಸ್ಟ್ರಗಲ್ ಅಥವಾ ವಾರ್ ಆಫ್ ಇಂಡಿಪೆಂಡೆನ್ಸ್ ಅಂತೇಳಿ ಕರೀತಾರೆ. ಇನ್ನೂ ಅದರ್ ವೀವ್ಸ್ಗಳಿದೆ. ಇದು ರೇಷಿಯಲ್ ಸ್ಟ್ರಗಲ್ ಅಥವಾ ಬ್ಲ್ಯಾಕ್ ಆ್ಯಂಡ್ ವೈಟ್ ಸ್ಟ್ರಗಲ್ ಅಂತೇಳಿ ಮೆಡ್ಲಿ ಕರೀತಾರೆ. ರಿಲಿಜಿಯಸ್ ಸ್ಟ್ರಗಲ್ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಸ್ಟ್ರಗಲ್ ಅಂತೇಳಿ ರೀಸ್ ಹೇಳ್ತಾರೆ. ಸಿವಿಲೈಸೇಷನ್ ವರ್ಸಸ್ ಬಾರ್ಬರಿನಿಸಮ್ ಅಂತೇಳಿ ಇಂಗ್ಲೀಷ್ ಇಂಡಿಯನ್ ಕಾನ್ಫ್ಲಿಕ್ಟ್ ಅಂತೇಳಿ ಟಿ ಆರ್ ಹೋಮ್ಸ್ ಹೇಳ್ತಾನೆ. ಇಂಡಿಯಾ ಮುಸ್ಲಿಂ ಕಾನ್ಸ್ಪಿರಸಿ ಅಗೇನ್ಸ್ಟ್ ಕ್ರಿಶ್ಚಿಯನ್ಸ್ ಅಂತೇಳಿ ಔಟ್ರಾಮ್ ಆ್ಯಂಡ್ ಟೇಲರ್ಸ್ ಹೇಳ್ತಾರೆ. ಇದರಲ್ಲಿ ಇಂಪಾರ್ಟೆಂಟ್ ಕೆಲವರು ಬುಕ್ಗಳನ್ನೂ ಬರೀತಾರೆ. ಕಾರ್ಲ್ ಮಾರ್ಕ್ಸು ಫಸ್ಟ್ ಇಂಡಿಯನ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಅಂತೇಳಿ 1859 ಬುಕ್ ಬರೀತಾನೆ. ಅದಾದ ನಂತರ ಸಯೀದ್ ಅಹಮದ್ ಖಾನ್ ಕಾಸಸ್ ಆಫ್ ಇಂಡಿಯನ್ ರಿವೋಲ್ಟ್ ಅಂತೇಳಿ ಬರೀತಾನೆ. ವಿ ಡಿ ಸಾವರ್ಕರ್ ಇಂಡಿಯನ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಅಂತೇಳಿ ಬರೀತಾರೆ. ಅದಾದಮೇಲೆ ಮಜುಮ್ದಾರ್, ಆರ್ ಸಿ ಮಜುಮ್ದಾರು ಸಿಪಾಯಿ ಮ್ಯೂಟಿನಿ ಆ್ಯಂಡ್ ರೆಬೆಲಿಯನ್ ಆಫ್ 1857 ಅಂತೇಳಿ ಬರೀತಾರೆ. ಎಸ್ ಬಿ ಚೌಧರಿ 1957 ಸಿವಿಲ್ ರೆಬಿಲಿಯನ್ ಇನ್ ಇಂಡಿಯನ್ ಮ್ಯೂಟಿನೀಸ್ ಅಂತೇಳಿ ಬರೀತಾರೆ. ಪಿ ಸಿ ಜೋಶಿ ಅನ್ನೋರು ರೆಬಿಲಿಯನ್ ಎ ಸಿಂಫೋಸಿಯಮ್ ಅಂತೇಳಿ ಬರೀತಾರೆ. ಎಸ್ ಎನ್ ಸೇನ್ ಅನ್ನೋರು 1857 ಅಂತೇಳಿ ಆ ಬುಕ್ ಹೆಸರು ಇದೆ, ಅವ್ರ ಬುಕ್ಕನ್ನು ಬರೀತಾರೆ.
ಸೊ ಸೆಲೆಕ್ಟ್ ಒಪಿನಿಯನ್ಗಳನ್ನು ನೋಡೋದಾದರೆ 1857 ಇಟ್ ಈಸ್ ದ ಹೋಲಿ ಅನ್ಪ್ಯಾಟ್ರಿಯಾಟಿಕ್ ಆ್ಯಂಡ್ ಸೆಲ್ಫಿಶ್ ಸಿಪಾಯಿ ಮ್ಯೂಟಿನಿ ವಿತ್ ನೋ ನೇಟಿವ್ ಲೀಡರ್ಶಿಪ್ ಆ್ಯಂಡ್ ನೋ ಪಾಪ್ಯುಲರ್ ಸಪೋರ್ಟ್ ಅಂತೇಳಿ ಜಾನ್ ಸೀಲಿ ಹೇಳಿದ್ದಾನೆ. ಆರ್ ಸಿ ಮಜುಮ್ದಾರ್ ಏನು ಹೇಳ್ತಾರೆ, ದ ಸೋ ಕಾಲ್ಡ್ ಫಸ್ಟ್ ನ್ಯಾಷನಲ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಈಸ್ ನೈದರ್ ಫಸ್ಟ್ ನಾರ್ ನ್ಯಾಷನಲ್ ನಾರ್ ಎ ವಾರ್ ಆಫ್ ಇಂಡಿಪೆಂಡೆನ್ಸ್ ಅಂತೇಳಿ ಆರ್ ಸಿ ಮಜುಮ್ದಾರ್ ಹೇಳ್ತಾನೆ. ಅದಾದ ನಂತರ ಬೆಂಜಮಿನ್ ಡಿಸ್ರೇಲಿ ಅಂತೇಳಿ ಅಪೋಸಿಷನ್ ಲೀಡರು ಅವನೇನು ಹೇಳ್ತಾನೆ, ದ ನ್ಯಾಷನಲ್ ರಿವೋಲ್ಟ್ ರೂಟೆಡ್ ಇನ್ ದ ಡೀಪ್ ಮಿಸ್ಟ್ರಸ್ಟಲ್ಲಿ ನಿಂತಿದೆ. ನೆಕ್ಸ್ಟ್ ವಿ ಡಿ ಸಾವರ್ಕರ್ ಏನಂತ ಹೇಳ್ತಾರೆ, ದ ರಿವೋಲ್ಟ್ ಆಫ್ 1857 ವಾಸ್ ಎ ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಅಂತ ವಿ ಡಿ ಸಾವರ್ಕರ್ ಹೇಳ್ತಾರೆ. ಎಸ್ ಎನ್ ಸೇನ್ ಅನ್ನೋರು ಏನು ಹೇಳ್ತಾರೆ, ವಾಟ್ ಬಿಗ್ಯಾನ್ ಆ್ಯಸ್ ಎ ಫೈಟ್ ಫಾರ್ ರಿಲಿಜಿಯನ್ ಎಂಡೆಡ್ ಆ್ಯಸ್ ಎ ವಾರ್ ಆಫ್ ಇಂಡಿಪೆಂಡೆನ್ಸ್ ಅಂತ ಹೇಳಿ ಎಸ್ ಎನ್ ಸೇನ್ ಹೇಳ್ತಾರೆ. ಸೊ ಈ 1857 ವಾರ್ ಏನಾಗುತ್ತಲ್ಲ, ಇದರಿಂದ ಸಾಕಷ್ಟು ಇಂಪ್ಯಾಕ್ಟ್ಗಳಾಗುತ್ತೆ. ಇಂಪ್ಯಾಕ್ಟ್ ಆಫ್ ರಿವೋಲ್ಟ್ ಆಫ್ 1857 ಇದನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ. ಆಗಸ್ಟ್ 1858 ಬ್ರಿಟಿಷ್ ಪಾರ್ಲಿಮೆಂಟಲ್ಲಿ ಈ 1857 ರಿವೋಲ್ಟಿಂದ ಏನು ಮಾಡ್ತಾರೆ, ಬ್ರಿಟಿಷ್ ಪಾರ್ಲಿಮೆಂಟ್ನಲ್ಲಿ ಒಂದು ಆ್ಯಕ್ಟನ್ನು ಪಾಸ್ ಮಾಡ್ತಾರೆ. ಈ ಆ್ಯಕ್ಟ್ ಮುಖಾಂತರ ಏನಾಗುತ್ತೆ, ಕಂಪನಿ ರೂಲು ಎಂಡ್ ಆಗುತ್ತೆ. ಸೊ ಇಂಡಿಯಾದಲ್ಲಿ ಅಲ್ಲಿ ತನಕ ಕಂಪನಿ ರೂಲ್ ಇರುತ್ತೆ, ಕಂಪನಿ ರೂಲು ಎಂಡ್ ಆಗುತ್ತೆ. ಕಂಟ್ರೋಲ್ ಆಫ್ ಬ್ರಿಟಿಷ್ ಗವರ್ನಮೆಂಟ್ ಇನ್ ಇಂಡಿಯಾ ವಾಸ್ ಟ್ರಾನ್ಸ್ಫರ್ಡ್ ಫ್ರಮ್ ಕಂಪನಿಯಿಂದ ಡೈರೆಕ್ಟ್ ಟು ಬ್ರಿಟಿಷ್ ಕ್ರೌನಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಅದಾದ ನಂತರ ಒಬ್ಬ ಮಿನಿಸ್ಟರ್ ಆಫ್ ಬ್ರಿಟಿಷ್ ಗೌರ್ಮೆಂಟ್ನಲ್ಲಿರೋ ಒಬ್ಬ ಮಿನಿಸ್ಟರ್ನ ಸೆಕ್ರೆಟ್ರಿ ಆಫ್ ಸ್ಟೇಟ್ ಅಂತೇಳಿ ಅಪಾಯಿಂಟ್ ಮಾಡಿ ಅವನು ಗವರ್ನೆನ್ಸ್ ಆಫ್ ಇಂಡಿಯಾಗೆ ರೆಸ್ಪಾನ್ಸಿಬಲ್ ಆಗಿರ್ತಾನೆ. ಬ್ರಿಟಿಷ್ ಗೌರ್ಮೆಂಟ್ ಅಂದರೆ ಇಂಗ್ಲೆಂಡ್ನಲ್ಲಿ ಒಬ್ಬ ಮಿನಿಸ್ಟರ್ನ ಸೆಕ್ರೆಟ್ರಿ ಆಫ್ ಸ್ಟೇಟ್ ಅಂತ ಅಪಾಯಿಂಟ್ ಮಾಡಿ ಅವನು ಇಂಡಿಯಾದ ಗವರ್ನೆನ್ಸಿಗೆ ರೆಸ್ಪಾನ್ಸಿಬಲ್ ಆಗಿರ್ತಾನೆ. ಮುಂಚೆ ಗವರ್ನರ್ ಜನರಲ್ ಅಂತ ಏನು ಕರಿತಾ ಇದ್ರಲ್ಲ ಅವನನ್ನು ವೈಸರಾಯ್ ಅಂತೇಳಿ ಚೇಂಜ್ ಮಾಡ್ತಾರೆ. ವೈಸರಾಯಿ ರೆಪ್ರೆಸೆಂಟೇಟಿವ್ ಆಫ್ ಮೊನಾರ್ಕ್ ಆಗಿರ್ತಾನೆ, ಅಂದರೆ ಏನು ಬ್ರಿಟಿಷ್ ಕಿಂಗ್ ಇರ್ತಾನೆ ಅವನ ರೆಪ್ರೆಸೆಂಟೇಟಿವ್ ವೈಸರಾಯ್ ಆಗಿರ್ತಾನೆ. ಅದಾದ ನಂತರ ಮಾರ್ಕ್ಡ್ ದ ಎಂಡ್ ಆಫ್ ಬ್ರಿಟಿಷ್ ಇಂಪೀರಿಯಲಿಸಮ್. ಸೊ ಬ್ರಿಟಿಷ್ ಇಂಪೀರಿಯಲಿಸಮ್ ಎಲ್ಲ ಕಡೆ ಅವ್ರದನ್ನು ಎಸ್ಟಾಬ್ಲಿಷ್ ಮಾಡ್ತಾಯಿದ್ರು ಬ್ರಿಟಿಷರ್ಸು, ಅದನ್ನು ನಿಲ್ಲಿಸಬೇಕು ಮತ್ತು ಪ್ರಿನ್ಸ್ಲಿ ಸ್ಟೇಟ್ಗಳಿಗೆ ಅಶ್ಯೂರೆನ್ಸ್ ಕೊಡ್ತಾಯಿದ್ರು, ಇಲ್ಲ ನಾವು ಫರ್ದರ್ ಅನೆಕ್ಸೇಷನ್ ಮಾಡ್ಕೊಳಲ್ಲ ಅಂತೇಳಿ ಅಶ್ಯೂರೇಷನ್ ಕೊಡ್ತಾರೆ. ಅಶ್ಯೂರೆನ್ಸ್ ಕೊಟ್ಟ ನಂತರ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ನ ತೆಗೆದಾಕ್ತಾರೆ, ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ನ ವಿತ್ಡ್ರಾ ಮಾಡ್ಕೊತಾರೆ. ಆಫ್ಟರ್ ರಿವೋಲ್ಟ್ ಆದ ನಂತರ ಬ್ರಿಟಿಷ್ ಏನು ಮಾಡ್ತಾರೆ, ಪರ್ಸ್ಯೂಡೆಡ್ ದ ಪಾಲಿಸಿ ಆಫ್ ಡಿವೈಡ್ ಆ್ಯಂಡ್ ರೂಲ್, ಡಿವೈಡ್ ಮಾಡಿ ರೂಲ್ ಮಾಡೋಂಥ ಪಾಲಿಸಿನ ಸ್ಟಾರ್ಟ್ ಮಾಡ್ಕೊತಾರೆ. ಫಾರ್ ರೀಚಿಂಗ್ ಚೇಂಜಸ್ ವರ್ ಮೇಡ್ ಇನ್ ಅಡ್ಮಿನಿಸ್ಟ್ರೇಷನಲ್ಲಿ ಜಾಸ್ತಿ ಚೇಂಜಸ್ ಮಾಡ್ತಾರೆ. ಸೋಲ್ಜರ್ಸ್ಗಳಲ್ಲಿ ಜಾಸ್ತಿ ವೈಟ್ ಪೀಪಲ್ನ ಇನ್ಕ್ಲೂಡ್ ಮಾಡ್ಕೊತಾರೆ. ಅದಾದ ನಂತರ ಟೋಟಲ್ ಎಕ್ಸ್ಪೆನ್ಸಸ್ ಆಫ್ ಸಪ್ರೆಷನ್ನು ಏನು ಅದನ್ನು ಹತ್ತಿಕ್ಬೇಕಾಗಿರುತ್ತಲ್ಲ ಆ ಎಕ್ಸ್ಪೆನ್ಸಸ್ಗಳನ್ನೆಲ್ಲ ಇಂಡಿಯನ್ಸ್ ಮೇಲೆ ಹಾಕ್ತಾರೆ, ಇಂಡಿಯನ್ ಟ್ಯಾಕ್ಸಸಿಂದನೇ ಕವರ್ ಮಾಡಬೇಕಾಗುತ್ತೆ. ಅದಾದ ನಂತರ ದ ರಿವೋಲ್ಟ್ ಹ್ಯಾಡ್ ಬ್ರಾಟ್ ಇನ್ ಇಟ್ಸ್ ಟ್ರೇಲ್ ಎ ಡಿಫಿಕಲ್ಟ್ ಫೈನಾನ್ಷಿಯಲ್ ಪ್ರಾಬ್ಲಮ್ನ ತಂದುಕೊಡುತ್ತೆ ರಿವೋಲ್ಟಿಂದ. ದ ಗೌರ್ಮೆಂಟ್ ವಾಸ್ ಬರ್ಡನ್ ವಿತ್ ಎ ಹೆವಿ ಸಾಲ ಕ್ರಿಯೇಟ್ ಆಗುತ್ತೆ. 2 ಬ್ರಿಟಿಷ್ ಫೈನಾನ್ಷಿಯಲ್ ಎಕ್ಸ್ಪರ್ಟ್ಗಳು ಜೇಮ್ಸ್ ವಿಲ್ಸನ್ ಮತ್ತು ಸ್ಯಾಮ್ಯುಯಲ್ ಲಿಯೋಂಗ್ ಅನ್ನೋರು ಕಟ್ ಡೌನ್ ಗೌರ್ಮೆಂಟ್ ಎಕ್ಸ್ಪೆಂಡಿಚರ್ ಆ್ಯಂಡ್ ಇಂಟ್ರೊಡ್ಯೂಸ್ಡ್ ಎನ್ ಇನ್ಕಮ್ ಟ್ಯಾಕ್ಸ್, ಪೇಪರ್ ಕರೆನ್ಸಿ, ಆ್ಯನ್ಯುಯಲ್ ಬಡ್ಜೆಟ್. ವಿತ್ ದೀಸ್ ಮೆಷರ್ಸ್ ದ ಡಿಫಿಸಿಟ್ ವಾಸ್ ಕನ್ವರ್ಟೆಡ್ ಇಂಟು ಸರ್ಪ್ಲಸ್ ಬೈ 1864 ಅಷ್ಟರಲ್ಲಿ ಇಬ್ಬರು ಎಕ್ಸ್ಪರ್ಟ್ಗಳು ಬ್ರಿಟಿಷ್ ಫೈನಾನ್ಷಿಯಲ್ ಎಕ್ಸ್ಪರ್ಟ್ಗಳು ಜೇಮ್ಸ್ ವಿಲ್ಸನ್ ಮತ್ತು ಸ್ಯಾಮ್ಯುಯಲ್ ಲಿಯೋಂಗ್ ಅನ್ನೋನು, ಇವರು ಸಜೆಷನ್ ಪ್ರಕಾರ ಏನು ಗೌರ್ಮೆಂಟ್ ಎಕ್ಸ್ಪೆಂಡಿಚರ್ನ ಕಟ್ ಡೌನ್ ಮಾಡಿ ಇನ್ಕಮ್ ಟ್ಯಾಕ್ಸ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ, ಪೇಪರ್ ಕರೆನ್ಸಿನ ಇಂಟ್ರೊಡ್ಯೂಸ್ ಮಾಡ್ತಾರೆ, ಆ್ಯನ್ಯುಯಲ್ ಬಡ್ಜೆಟ್ನ ಇಂಟ್ರೊಡ್ಯೂಸ್ ಮಾಡಿಸ್ತಾರೆ. ಸೊ ಈ ಒಂದು ಮೆಷರ್ಸ್ಗಳಿಂದ ಏನಾಗುತ್ತೆ, ಡೆಫಿಸಿಟ್ ಅನ್ನೋದು ಸರ್ಪ್ಲಸ್ ಆಗಿ ಕನ್ವರ್ಟ್ ಆಗುತ್ತೆ 1864ನಲ್ಲಿ. ಇಟ್ ಹ್ಯಾಸ್ ಬಿನ್ ಸೆಡ್ ದಟ್ ಜೂಲಿಯಸ್ ಸೀಸರ್ ಸತ್ತಿರೋದಕ್ಕಿಂತ ಜೂಲಿಯಸ್ ಸೀಸರ್ ಡೆಡ್ ವಾಸ್ ಮೋರ್ ಪವರ್ಫುಲ್ ದ್ಯಾನ್ ಜೂಲಿಯಸ್ ಸೀಸರ್ ಅಲೈವ್. ಜೂಲಿಯಸ್ ಸೀಸರ್ ಸತ್ತೋಗಿರೋದು ಇಟ್ ಈಸ್ ಮೋರ್ ಪವರ್ಫುಲ್ ದ್ಯಾನ್ ಜೂಲಿಯಸ್ ಸೀಸರ್ ಅಲೈವ್. ಇದನ್ನು ಒಂದು ಸ್ಟೇಟ್ಮೆಂಟ್ ಇದು. ಸೊ ಅದೇ ರೀತಿ ರಿವೋಲ್ಟ್ ಆಫ್ 1857 ನಿಂತೋಗಿದೆ, ಬಟ್ ಸ್ಟಿಲ್ ಅದು ಒಂದು ರೀತಿ ಎಲ್ಲರಿಗೂ ಸ್ಫೂರ್ತಿ ಆಗ್ತಾ ಬಂತು. ವಾಟ್ ಎವರ್ ಮೈಟ್ ಹ್ಯಾವ್ ಬಿನ್ ದ ಒರಿಜಿನಲ್ ಕ್ಯಾರೆಕ್ಟರು, ಇಟ್ ಸೂನ್ ಬಿಕಮ್ ಅದೊಂಥರ ಸಿಂಬಲ್ ಆಫ್ ಚಾಲೆಂಜ್ ಆಯಿತು, ಬ್ರಿಟಿಷ್ ರೂಲ್ ಎಗೇನ್ಸ್ಟ್ಗೆ ಸಿಂಬಲ್ ಆಫ್ ಚಾಲೆಂಜ್ ಆಯಿತು. ಬ್ರಿಟಿಷ್ ಎಂಪೈರ್ನ ಚಾಲೆಂಜ್ ಮಾಡೋದಕ್ಕೆ ಅದೊಂದು ಸ್ಟಾರ್ಟಿಂಗ್ ಪಾಯಿಂಟ್ ಆಯಿತು. ಆ್ಯಂಡ್ ರಿಮೈನ್ಡ್ ಎ ಶೈನಿಂಗ್ ಸ್ಟಾರ್ ಫಾರ್ ದ ರೈಸ್ ಆ್ಯಂಡ್ ಗ್ರೋತ್ ಆಫ್ ದ ಇಂಡಿಯನ್ ನ್ಯಾಷನಲ್ ಮೂಮೆಂಟಲ್ಲಿ ಇದೊಂದು ಇಂಪಾರ್ಟೆಂಟ್ ಹಂತ ಆಯಿತು. ಜೂಲಿಯಸ್ ಸೀಸರ್ ಡೆಡ್ ಈಸ್ ಮೋರ್ ಪವರ್ಫುಲ್ ದ್ಯಾನ್ ಜೂಲಿಯಸ್ ಸೀಸರ್ ಅಲೈವ್ ಅಂತ ಹೇಳಿ ಏನು ಸ್ಟೇಟ್ಮೆಂಟ್, ಅದೇ ರೀತಿ ಇಂಡಿಯನ್ ರಿವೋಲ್ಟ್ ಏನಾಗುತ್ತೆ ಅದೊಂದು ಪವರ್ಫುಲ್ ಟರ್ನಿಂಗ್ ಪಾಯಿಂಟ್ ಆಗುತ್ತೆ.